ಅಲ್ಲೊಬ್ರು ಕಾಣ್ತಾ ಇದೆಯಾ, ಒಬ್ರು ಲೇಡಿ ಬಂದ್ಬಿಟ್ಟು ದನಕ್ಕೆ ಏನು ಕೊಡ್ತಾರೆ ನೋಡಿ, ಸೊಪ್ಪುಗಳನ್ನ ಕೊಡ್ತಿದ್ದಾರೆ ಪಾಪ ಲೇಡಿ. ನೋಡಿ ಮನೆಯಲ್ಲಿರೋ ಸೊಪ್ಪುಗಳು, ಈ ಸೌತೆಕಾಯಿ ಇರೋದು ಅದೆಲ್ಲ ತೊಗೊಂಡು ಬಂದು ಆ ಲೇಡಿ ಆ ದನಕ್ಕೆ ಹಾಕ್ತಿದ್ದಾರೆ. ಕಾಣ್ತಿದೆ ಗೊತ್ತಿಲ್ಲ ನಿಮಗೆ, ಝೂಮ್ ಮಾಡ್ತೀನಿ. ಆ ಲೇಡಿ ಈ ಕಡೆ ಬರ್ತಿದ್ದಾರೆ. ನಾವು ವೀಡಿಯೋ ಮಾಡಬಾರ್ದು, ಯಾಕಂದರೆ ಅವ್ರನ್ನೆಲ್ಲ ನಾವು ವೀಡಿಯೋ ಮಾಡಿದ್ರೆ ನಾಳೆನ ನಮ್ಮನ್ನು ಬೈತಾರೆ. ಕಾಣ್ತಿದೆ ಒಳಗಡೆ ನಿಮಗೆ ನೋಡಿ, ಆ ದನಗಳಿಗೆ ಅದು ಕೊಡ್ತಿದ್ದಾರೆ. ಅಣ್ಣ ನಮಸ್ಕಾರ ಎಲ್ಲರಿಗೂ. ಎಲ್ಲಿದ್ದೀನಿ ಕೇಳ್ತಾರೆ. ಇವತ್ತು ಬಂದ್ಬಿಟ್ಟು ರೋಡೆಲ್ಲ ಇದ್ದೀನಿ ನೋಡಿ. ಇಲ್ಲೂ ಕೊಡ್ತಿದ್ದಾರೆ ನೋಡಿ. ಏನಕ್ಕೆ ಅಂದರೆ ನಾನು ಇವಾಗ ಇದನ್ನು ಮಾಡ್ತಿರೋದು ನೋಡಿ, ಅದು ತಿಂತಾ ಇದೆ ನೋಡಿ. ಇದೆಷ್ಟು ಆರಾಮಾಗಿ ಕೂತ್ಕೊಂಡಿದೆ. ಇವುಗಳು ಫುಡ್ ಏನು ಗೊತ್ತಾ, ಅಲ್ಲಿ ಕಾಣ್ತಿದ್ದಲ್ಲ ನೋಡಿ. ನೋಡಿ ಆ ಲೇಡಿ ಬಂದ್ಬಿಟ್ಟು ನೋಡಿ, ಆ ಸೊಪ್ಪುಗಳನ್ನೆಲ್ಲ ಕೊಡ್ತಿದ್ದಾರೆ. ಆ ಪ್ಲಾಸ್ಟಿಕ್ ಕವರ್ನ ಫುಲ್ಲು ಯಾವಾಗ ನೋಡಲಿ ಆ ಕಚಡದಲ್ಲಿರೋ ಪ್ಲಾಸ್ಟಿಕ್ ಕವರನ್ನೇ ತಿನ್ನೋದು ಅದನ್ನು ನೋಡಿ. ಆ ಲೇಡಿ ಕೊಡ್ತಿದ್ದಾರೆ ನೋಡಿದ್ರೆ, ಬರೀ ಪ್ಲಾಸ್ಟಿಕ್ ಕವರನ್ನೇ ನೋಡಿ. ಅವರೇ ಬರ್ತಿದ್ದಾರೆ, ಅವ್ರು ಏನಾಗ್ತಾರೆ ನೋಡೋಣ. ಈ ಪ್ಲಾಸ್ಟಿಕ್ ಕವರನ್ನು ನಿಮ್ಮ ಕಚಡ ಗಾಡಿ ಅದಗಳಿಗೆ ಹಾಕಿ, ಈ ದನಗಳಿಗೆ ರೋಡಲ್ಲಿ ಹಾಕ್ಬಿಟ್ರೆ ಅದು ಗೊತ್ತಾಗದು ಎಲ್ಲಿಂದೋ ಬರೋ ದನಗಳು ಬಂದ್ಬಿಟ್ಟು ತಿನ್ಬಿಡಾಯ್ತದೆ. ನಾನು ಯಾರ ಬಗ್ಗೆ ತಪ್ಪಾಗಿ ಮಾತಾಡ್ತಾ ಇಲ್ಲ. ನಿಮ್ಮ ಮನೆ ಹತ್ರ ಗಾಡಿಗಳು ಬರ್ತವೆ ನೋಡಿ, ಆ ಗಾಡಿಗಳಿಗೆ ಹಾಕಿ ಈ ಥರ ರೋಡಲ್ಲಿ ಹಾಕ್ಬಿಟ್ರೆ ಪಾಪ ಎಲ್ಲಿಂದೋ ಬರೋ ದನಗಳೆಲ್ಲ ಪ್ಲಾಸ್ಟಿಕ್ ಅವರೆಲ್ಲ ಹೊಟ್ಟೆೊಳಗಡೆ ಹೋಯ್ತದೆ. ಅವತ್ತೇ ನಾನು ಹೇಳಿದ್ದೆ, ಅದರದ್ದು ಹಾಲು ಕುಡಿ, ಆ ದನದ ಹಾಲು ಈಗ ಮಕ್ಕಳೇ ತಾನೇ ಕುಡಿಯೋದು ಅಂತ ಇದೆಯಾ ನಿಮಗೆ. ಆ ಪ್ಲಾಸ್ಟಿಕ್ ಕವರ್ ಹಾಕೋದ್ರೆ ಅದು ಎಷ್ಟು ಹೊಟ್ಟೆ ಒಳಗಡೆ ಹೋಗ್ಬೋದು, ಅದರೊಳಗಡೆ ಏನೆಲ್ಲ ತಿಂತದೆ ನೋಡಿ ಅದು. ಯಾಕೆಂದರೆ ಇದು ಕಚ್ಚಡ ಹಾಕೋ ಜಾಗ ಅಲ್ಲೊಂದಿತ್ತು ಫಸ್ಟು. ನಾನೇನು ಮಾಡಿದೆ, ಅದನ್ನ ವೀಡಿಯೋ ಮಾಡಿ ಸುಮಾರು ದಿನ ಹಾಕಿದೆ. ಇವಾಗ ಇಲ್ಲೊಂದು ಆಗ್ಬಿಟ್ಟಿದೆ. ಈ ರೋಡಲ್ಲಿ ಹಾಕೋದಕ್ಕಿಂತ ಮನೆ ಹತ್ರ ಗಾಡಿಗಳು ಬರ್ತವೆ ನೋಡಿ, ಅದಕ್ಕೆ ಆರಾಮಾಗಿ ಹಾಕಿ ಅದೇ ತಿನ್ಕೊಂಡು ಹೋಯ್ತದೆ. ಏನಿದೆ ಇದ್ದ ಪಾಪ ಗೊತ್ತಾಗಲ್ಲ. ಈ ದನ ನೋಡಿ ಹೆಂಗಿದೆ ಅಂತ ನೋಡಿ, ಒಳ್ಳೆ ದನ ಮಾತ್ರ ಇದು. ತುಂಬ ಹತ್ತಿರದಿಂದ ಗೊತ್ತೀನಿ, ಇದ್ರ ಫುಲ್ಲ ಐಡಿಯಾ ಗೊತ್ತಿಲ್ಲ ನನಗೆ. ತುಂಬ ಸಲ ನಾನು ಹೇಳಿದ್ದೀನಿ, ಈ ದನಗಳ ಬಗ್ಗೆ ನಾನು ಹಾಕಿದ್ದೀನಿ ವಿಡಿಯೋ ಎಲ್ಲ ತೋರಿಸಿದ್ದೀನಿ ನಿಮಗೆ. ದನಗಳು ತಿಂದರೆ ಅದಕ್ಕೆ ಪಾಪ ಬೇರೆ ಏನಾರು ಒಂದು ಕಾಯಿಲೆ ಬರ್ತಾರೆ, ಅದು ನಿಮ್ಗೆ ಗೊತ್ತಾಗಲ್ಲ. ಮನುಷ್ಯನಿಗೆ ನೋಡಿ, ಇವಾಗ ಶುಗರು, BP, ಕ್ಯಾನ್ಸರ್ ಅಂತ ಅದಂತ ಇದಂತ ಬಂದರೆ ಹಾಸ್ಪಿಟ್ಲಿಗೆ ಓಡಾಯ್ತೀರ. ಈ ದನಗಳೆಲ್ಲ ಓಡಾಯ್ತಾರೆ. ಅದರಿಂದ ನಿಮ್ಮ ಮನೆ ಹತ್ರ ಬರೋ ಪ್ಲಾಸ್ಟಿಕ್ ಕವರ್ಗಳನ್ನ ಇದ್ರೆ ಅದು ಅಲ್ಲೆಲ್ಲಿ ಸುಟ್ಟಾಕ್ಬಿಡಿ ಮನೆ ಹತ್ರನೇ. ಈ ಥರ ಯಾಕೆ ತಂದು ರೋಡ್ಗೆಲ್ಲ ಹಾಕ್ತೀರಾ? ನಮ್ಮ ಬೆಂಗಳೂರಲ್ವಾ, ಸ್ವಲ್ಪ ಕ್ಲಿಯರಾಗಿರ್ತದೆ. ಅದು ಬಿಟ್ಬಿಟ್ಟು ಬೇರೆ ಯಾವುದೂ ಕಾರಣಕ್ಕೂ ನಾವು ವೀಡಿಯೋ ಮಾಡ್ತಾ ಇಲ್ಲ. ಅಯ್ಯೋ ಆ ಏರಿಯಾನ ಸ್ವಚ್ಛತೆ ಮಾಡಿ, ಆ ಏರಿಯಾನ ಬಗ್ಗೆ ಇದು ಯಾವ ಏರಿಯಾನ ಸಮೇತ ನಿಮ್ಗೆ ಹೇಳಲ್ಲ ನಾನು. ಯಾಕತ್ತಾ ಇದರಿಂದ ಹೇಳ್ಬಿಟ್ರೆ ನಮಗೆ ಹೋಗಿತಾರೆ. ಆ ಏರಿಯಾದವ್ರು ಯಾರಾಗ ನೋಡಿದ್ರೆ ನೀನು ಯಾಕೋ ವೀಡಿಯೋ ಹಾಕದ ಅಂತ ಕೇಳ್ತಾರೆ ಅಲ್ವಾ. ಏನಕ್ಕೆ ಬೇಕಿದಲ್ಲ ನಮಗೆ ಹೇಳೋದು ನಾನು ಜನಗಳಿಗೆ. ಆದರೆ ಕವರ್ಗಳನ್ನ ತಂದು ರೋಡ್ಗೆ ಹಾಕ್ಬೇಡಿ. ಆದಷ್ಟು ಕವರ್ಗಳನ್ನ ಮನೆ ಹತ್ರ ಸುಟ್ಬಿಡಿ. ಜನಗಳು ತಿಂತದೆ ನೋಡಿ, ಕಾಣ್ತಾ ಇದೆಯಾ ಪಾಪ. ಅದಗಳಿಗೇನು ಗೊತ್ತು, ಇದು ನೋಡಿ ಹಂಗೆ ಎತ್ಬಿಟ್ಟು ನಿಂತಿದೆ ಅಂತ. ಸಖತ್ತಾಗಿ ನಿಂತ್ಬಿಟ್ಟಿದೆ. ಅದಕ್ಕೆ ಕೊಂಬಿಲ್ಲ, ಅದಕ್ಕೆ ಚಿಕ್ಕದ 2 ಕೊಂಬು. ಆ ದನಗೆ 2 ಕೊಂಬಿದೆ. ಇದು ಏರಿಯಾ ಯಾವುದೆಲ್ಲ ಹೇಳ್ಬಿಟ್ರೆ ನಮ್ಗೆ ತುಂಬ ಪ್ರಾಬ್ಲಮ್ ಆಯ್ತದೆ. ಅದರಿಂದ ಏರಿಯಾ ಎಲ್ಲ ಹೇಳಲ್ಲ. ಇವತ್ತೇನೋ ಬಿಸ್ನೆಸ್ಸು ಸೆಟ್ ಆಗಿಲ್ಲ. ಇವತ್ತೆಲ್ಲರಿಗೂ ರಜೆ ಅಲ್ವಾ, ಸರಿ ಹಂಗೆ ವೆಯ್ಟ್ ಮಾಡಿದೆ. ದನಗಳು ಏನು ತಿಂತ ನೋಡೋಣ ಅಂತ ಒಂದು ವೀಡಿಯೋ ಹಂಗೆ ಮಾಡಿದೆ. ನೋಡೋತ್ತಿಗೆ ಸಖತ್ ಹೈಟಾಗಿದೆ ಜನ. ಅಲ್ಲೇನೋ ಒಂದು ಗಾಡಿ ಆಕ್ಸಿಡೆಂಟ್ ಆಗ್ಬಿಡುತ್ತೆ ಅಂತ ಪೊಲೀಸ್ಗಳೆಲ್ಲ ಬಂದ್ಬಿಟ್ಟಿದೆ. ಈ ಆಕ್ಸಿಡೆಂಟೆಲ್ಲ ಆಗೋದು ಮಾಮೂಲು. ಹೋಗ್ಬಿಟ್ಟಿದ್ರು ಇಲ್ಲೊಂದು ಅಲ್ಲ. ಏನಾಗ್ಬಿಡುತ್ತೆ, ಅಲ್ಲಿ ಒಬ್ಬ ಬೈಕ್ ಅವನೇನೋ ಗುದ್ದಿದಾನಂತ. ನೋಡೋಣ ಸುಮ್ಮನೆ, ಯಾರ ಗುದ್ದಿ ಕೆಳಗಡೆ ಬಿದ್ದಿದ್ದಾರೆ. ಹೆಂಗೂ ಪೆಟ್ರೋಲ್ ಹೊಡಿಬೇಕಲ್ಲ ಹೋಗಿ. ಸರಿ ಹಂಗೆ ಪೆಟ್ರೋಲ್ ಹೊಡೆದ್ಬಿಟ್ಟು ಫುಲ್ ವೀಡಿಯೋ ಎಲ್ಲ ಮಾಡೋಕ್ಕಾಗಲ್ಲ, ಸ್ವಲ್ಪನೇ ಬರೋದು. ನೋಡಿ ನಿಮ್ಗೆ ಇಷ್ಟ ಆದರೆ ನನಗೆ ಸಪೋರ್ಟ್ ಮಾಡಿ. ವೀಡಿಯೋ ಇಷ್ಟ ಆಗ್ಬೋದು ಅಂತ ಅನ್ನಿಸ್ತಾ ಇರ್ತೀನಿ. ಯಾಕಂದರೆ ಯಾವುದೇ ಎಲ್ಲೂ ಹೋಗಿಲ್ಲ ನಾನು ಇವತ್ತು. ಅದಕ್ಕೋಸ್ಕರ ಚಿಕ್ಕದಾಗಿ ಒಂದು ವೀಡಿಯೋ ಬರೋ ಥರದ್ದು ಅಷ್ಟೇ.